ಒಂದು ಸುಂದರ ಹಳ್ಳಿಯಲ್ಲಿ ಮಾಲತಿ ಎಂಬ ಧೈರ್ಯಶಾಲಿ ಹುಡುಗಿ ವಾಸಿಸುತ್ತಿದ್ದಳು. ಅವಳು ತನ್ನ ತಂದೆ ತಾಯಿಯ ಜೊತೆ ಕುರಿಗಳನ್ನು ಮೇಯಿಸುವ ಕೆಲಸ ಮಾಡುತ್ತಿದ್ದಳು. ಮಾಲತಿ ತುಂಬಾ ಜವಾಬ್ದಾರಿಯುತ ಮತ್ತು ದಯಾಳುವಾಗಿದ್ದಳು. ಒಂದು ದಿನ ಮಾಲತಿ ತನ್ನ ಕುರಿಗಳನ್ನು ಕಾಡಿನ ಅಂಚಿನಲ್ಲಿ ಮೇಯಿಸುತ್ತಿದ್ದಳು. ಸೂರ್ಯ ಅಸ್ತಮಿಸುತ್ತಿದ್ದಾಗ ಕುರಿಗಳನ್ನು ಒಂದೊಂದಾಗಿ ಎಣಿಸಿದಳು. 1, 2, 3. ಅಯ್ಯೋ, ಒಂದು ಕುರಿ ಕಾಣುತ್ತಿಲ್ಲ ಎಂದು ಆತಂಕದಿಂದ ಹೇಳಿದಳು. ಅವಳು ಮನೆಗೆ ಓಡುತ್ತಾ ಬಂದು ಹೇಳಿದಳು, ಅಪ್ಪ, ನಮ್ಮ ಒಂದು ಕುರಿ ಕಾಡಿನಲ್ಲಿ ತಪ್ಪಿಸಿಕೊಂಡಿದೆ. ತಂದೆ ಚಿಂತೆಯಿಂದ ಹೇಳಿದರು. ಇದೀಗ ಕತ್ತಲೆ ಆಗುತ್ತಿದೆ ಮಗಳೇ, ನಾಳೆ ಬೆಳಗ್ಗೆ ಹುಡುಕೋಣ. ಮಾಲತಿ ದೃಢವಾಗಿ ಹೇಳಿದಳು. ಅಪ್ಪ, ಅದು ಕಾಡಿನಲ್ಲಿ ಒಂಟಿಯಾಗಿರಬಹುದು. ಅದಕ್ಕೆ ಭಯವಾಗುತ್ತಿರಬಹುದು. ನಾನು ಅದನ್ನು ಹುಡುಕುತ್ತೇನೆ. ತಾಯಿ ಆತಂಕದಿಂದ ಹೇಳಿದಳು, ಮಗಳೇ, ಕಾಡು ಅಪಾಯಕಾರಿ. ಮಾಲತಿ ಧೈರ್ಯವಾಗಿ ಹೇಳಿದಳು, ಅಮ್ಮ, ನಾವು ಕಷ್ಟದಲ್ಲಿದ್ದಾಗ ನಮ್ಮ ಪ್ರಾಣಿಗಳನ್ನು ಬಿಡಬಾರದು. ತಂದೆ ಒಂದು ದೀಪ ನೀಡಿ ಹೇಳಿದರು, ಜಾಗ್ರತೆಯಿಂದ ಹೋಗು ಮಗಳೇ, ಮತ್ತು ಬೇಗ ವಾಪಸ್ ಬಾ. ಮಾಲತಿ ದೀಪ ಹಿಡಿದು ಕಾಡಿನೊಳಗೆ ನಡೆದು ಹೋದಳು. ಕುರಿಯೇ, ಕುರಿಯೇ, ನೀ ಎಲ್ಲಿದ್ದೀಯಾ ಎಂದು ಕರೆದಳು. ಸ್ವಲ್ಪ ದೂರದಲ್ಲಿ ಸಣ್ಣ ಶಬ್ದ ಕೇಳಿಸಿತು. ಮಾಲತಿ ಸಂತೋಷದಿಂದ, ಅಯ್ಯೋ, ನಾನು ಬರುತ್ತಿದ್ದೇನೆ, ನೀನು ಹೆದರಬೇಡ. ಆದರೆ ಕುರಿ ಒಂದು ಗುಂಡಿಯಲ್ಲಿ ಬಿದ್ದಿತ್ತು. ಇದನ್ನು ನೋಡಿದ ಮಾಲತಿ ಯೋಚಿಸಿದಳು, ಇದನ್ನು ಹೇಗೆ ಮೇಲಕ್ಕೆ ತರುವುದು? ಅವಳು ಹತ್ತಿರದ ಮರದ ಕೊಂಬೆಯನ್ನು ತೆಗೆದುಕೊಂಡು ನಿಧಾನವಾಗಿ ಕುರಿಯನ್ನು ಮೇಲಕ್ಕೆಳೆಯಲು ಪ್ರಯತ್ನಿಸಿದಳು. ಭಯಪಡಬೇಡ, ನಾನೂ ಇದ್ದೇನೆ ಎಂದು ಕುರಿಯನ್ನು ಸಮಾಧಾನಪಡಿಸಿದಳು. ಸ್ವಲ್ಪ ಪ್ರಯತ್ನದ ನಂತರ ಕುರಿ ಮೇಲಕ್ಕೆ ಬಂತು. ಮಾಲತಿ ಸಂತೋಷದಿಂದ, ಬಾ, ನನ್ನ ಜೊತೆ ಮನೆಗೆ ಹೋಗೋಣ. ಮನೆಗೆ ಬಂದಾಗ ತಂದೆ ತಾಯಿ ಆತಂಕದಿಂದ ಕಾಯುತ್ತಿದ್ದರು. ತಾಯಿ ಸಂತೋಷದಿಂದ ಕೇಳಿದಳು, ಮಗಳೇ, ಸಿಕ್ಕಿತೆ ಕುರಿ? ಮಾಲತಿ ನಗುತ್ತಾ, ಹೌದು ಅಮ್ಮ, ಅದು ಗುಂಡಿಯಲ್ಲಿ ಬಿದ್ದಿತ್ತು. ಈಗ ಸುರಕ್ಷಿತವಾಗಿದೆ. ತಂದೆ ಹೆಮ್ಮೆಯಿಂದ ಹೇಳಿದನು. ಮಗಳೇ, ನಿನ್ನ ಧೈರ್ಯ ಮತ್ತು ಜವಾಬ್ದಾರಿತನ ನಮಗೆ ಹೆಮ್ಮೆ ತಂದಿದೆ. ಮಾಲತಿ ವಿನಮ್ರವಾಗಿ ಹೇಳಿದಳು, ಅಪ್ಪ, ನಮ್ಮನ್ನು ನಂಬಿರುವ ಪ್ರಾಣಿಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ತಾಯಿ ಮಗಳನ್ನು ಅಪ್ಪಿಕೊಂಡು ಹೇಳಿದರು, ನೀನು ನಮ್ಮ ಮನೆಯ ಹೆಮ್ಮೆ. ಆ ದಿನದಿಂದ ಹಳ್ಳಿಯವರು ಮಾಲತಿಯ ಧೈರ್ಯವನ್ನು ಹೊಗಳತೊಡಗಿದರು. ಧೈರ್ಯ ಮತ್ತು ಜವಾಬ್ದಾರಿತನ ಇರುವವರು ಯಾವ ಸಮಸ್ಯೆಯನ್ನು ಎದುರಿಸಬಹುದು. ನಮ್ಮ ಮೇಲೆ ಅವಲಂಬಿತರಾದವರನ್ನು ಕಾಪಾಡುವುದು ನಮ್ಮ ಕರ್ತವ್ಯ.